ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿಗೆ ಅಪಾಯ ತಂದಿಟ್ಟಿದ್ದಾಳೆ ಬೃಂದ. ಹಾಗಿದ್ರೆ ರೊಚ್ಚು ಗೆಲ್ತಿದ್ದಾನೆ ಅರ್ಜುನ್. ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಕೋಲಾಹಲನೆ ಎಬ್ಬಿಸ್ಬಿಟ್ಟಿದ್ದಾರೆ JP ಪಾಟೀಲ್ ಮತ್ತು ಬೃಂದ. ಇಬ್ಬರು ಕೂಡ ಸೇರಿಕೊಂಡು ಮಾಡಿದ ಕುತಂತ್ರಕ್ಕೆ ನಿಜವಾಗ್ಲೂ ಭಾರ್ಗವಿ ತನ್ನ ಬದುಕನ್ನೇ ಸರ್ವನಾಶ ಮಾಡ್ಕೊತಿದ್ದಾಳೆ. ಈ ಕಡೆ ಅರ್ಜುನೇ ಸಂಧ್ಯಾ ಸಾವಿಗೆ ಕಾರಣ ಅಂತ ಅಂದ್ಕೊಂಡಿದ್ದಾಳೆ. ಜೊತೆಗೆ ಇಲ್ಲಿ ಬೃಂದ ಕೊಟ್ಟಂತಹ ಸಂಧ್ಯಾ ಬಟ್ಟೆಗಳನ್ನು ನೋಡಿ ನಿಜವಾಗ್ಲೂ ಕಣ್ಣೀರು ಹಾಕ್ತದೆ, ಎಮೋಷನಲ್ ಆಗ್ತದಾಳೆ ಭಾರ್ಗವಿ. ಸಂಧ್ಯಾ, ನಿಜವಾಗ್ಲೂ ನಾನು ನಿನ್ನ ಸಾವಿಗೆ ನ್ಯಾಯ ಕೊಡಿಸ್ತೀನಿ. ನಿಜವಾಗ್ಲೂ ನಿನ್ನನ್ನು ಯಾರು ಸಾಯಿಸಿದ್ರು, ಯಾರು ನಿನ್ನ ಸಾವಿಗೆ ಕಾರಣ ಆದರೂ ಅವ್ರ ಮನೆ ಸುಸಿಯಾಗಿ ನಾನು ಈ ಮನೆಗೆ ಬಂದಿದ್ದಾಗಿದೆ. ನಿಜವಾಗ್ಲೂ ನೋವಾಗ್ತದೆ ಸಂಧ್ಯಾ. ನಿನ್ನ ಸಾವಿಗೆ ಕಾರಣ ಆದವ್ರ ಮನೆಗೆ ನಾನು ಸುಸಿಯಾಗಿ ಬಂದಿದ್ದೇನಲ್ಲ. ಜೊತೆಗೆ ಯಾವಾಗಲೂ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಅರ್ಜುನ್ ಜೊತೆ ಎಷ್ಟು ಖುಷಿಯಿಂದ ಇದೆ. ಆದರೆ ಅವರೇ ಇವತ್ತು ನಿನ್ನ ಸಾವಿಗೆ ಕಾರಣ ಆಗಿದ್ದಾರೆ ಅನ್ನೋ ಅನುಮಾನ ನನಗಿದೆ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಯಾರೇ ನಿನ್ನ ಸಾವಿಗೆ ಕಾರಣ ಆದರೂ, ಈ ಮನೆಯವರೇ ಆದರೂ, ಅರ್ಜುನೇ ಆದರೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ ಸಂಧ್ಯಾ ಅಂತ ಭಾರ್ಗವಿ ದೃಢವಾಗಿ ಪ್ರತಿಜ್ಞೆಯನ್ನು ಮಾಡ್ತಿದ್ದಾಳೆ. ಇತ್ತ ಕಡೆ ಶಕುಂತಲ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಿರ್ಮಲ ಅವರು ಭಾರ್ಗವಿ ಹತ್ರ ಬರ್ತಾರೆ. ಭಾರ್ಗವಿ ಹತ್ರ ಬಂದು ಮನೆಯಲ್ಲಿ ದೀಪ ಹಚ್ಚುವ ಅಂತ ಕರೀತಿದ್ದಾರೆ. ಈ ಕಡೆ ಕೊನೆಗೂ ಭಾರ್ಗವಿ ಮತ್ತೆ ಅರ್ಜುನ ಇಬ್ರು ಕೂಡ ದೇವರ ಮನೆ ಮುಂದೆ ಬರ್ತಾರೆ. ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಸಾಕ್ಷಿ, ನಿರ್ಮಲ, ಶಕುಂತಲಾ ಹಾಗೆ ಬೃಂದ ಎಲ್ಲರೂ ಕೂಡ. ಈ ಕಡೆ ಬೃಂದಾಗಂತೂ ಹೋಗ್ತದೆ. ಏನದು ಈ ಅತ್ತೆ ಭಾರ್ಗವಿ ಕೈಲಿ ಮನೆಗೆ ದೀಪ ಹಚ್ಚಿಸ್ತಿದಾರ, ಏನಪ್ಪ ಇದೆಲ್ಲ ಅಂತ ಅನ್ಕೊಂಡು ಉರ್ಕೋತಿದ್ದಾಳೆ. ತದನಂತರ ಶಕುಂತಲವರು ಹಚ್ಚಮ್ಮ ಭಾರ್ಗವಿ ಜೊತೆಯಾಗಿ ದೀಪ ಹಚ್ಚಿ ಅಂತ ಹೇಳ್ತಾರೆ. ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ದೀಪವನ್ನು ಹಚ್ಚಿ ಮಂಗಳಾರತಿಯನ್ನು ಕೂಡ ಬೆಳಗ್ತಾಳೆ ಭಾರ್ಗವಿ. ನಂತರ ಎಲ್ರಿಗೂ ಕೂಡ ಕೊಡ್ತಾಳೆ. ಈ ಕಡೆ ಭಾರ್ಗವಿ ಮತ್ತೆ ಬೃಂದ ಹಾಗೆ ಇಬ್ರು ಕೂಡ ಗುರಾಯಿಸ್ತಾರೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ದೇವರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಇಲ್ಲಿ ಬೃಂದ ಭಾರ್ಗವಿ ಮೇಲೆ ಇರೋ ಹೊಟ್ಟೆ ಕಿಚ್ಚಿಗೆ ಭಾರ್ಗವಿಗೆ ತೊಂದರೆ ಕೊಡಬೇಕು ಅಂತ ಸೀರೆಗೆ ಬೆಂಕಿ ಹಚ್ಚಿಬಿಡ್ತಾಳೆ. ಇದರಿಂದಾಗಿ ಕಣ್ಬಿಡ್ತದಾಗೆ ಅರ್ಜುನ್ ಭಾರ್ಗವಿ ಸೀರೆಯನ್ನು ನೋಡಿ ಶಾಕ್ ಆಗ್ತಾರೆ. ಬೆಂಕಿ, ಭಾರ್ಗವಿಯವರು ಈ ಕಡೆ ಬನ್ನಿ ಅಂತ ಹೇಳಿ ತುಂಬಾ ಹುಷಾರಾಗಿ ಭಾರ್ಗವಿಯನ್ನು ಅದರಿಂದ ಪಾರು ಮಾಡ್ತಾರೆ. ಈ ಕಡೆ ಬೃಂದ ಸರಿಯಾಗಿ ಪಾರು ಮಾಡಿಬಿಟ್ಟ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಇವಳ ಕತೆನೇ ಮುಗ್ದೋಗ್ತಿತ್ತು ಅಂತ ಅನ್ಕೋತಾಳೆ. ಒಟ್ಟಿನಲ್ಲಿ ಭಾರ್ಗವಿಗೆ ತೊಂದರೆ ಆಯ್ತಲ್ಲ ಅನ್ನೋ ಒಂದು ಖುಷಿ ಬೃಂದಾಗಿದೆ. ಹಾಗಿದ್ರೆ ಇದನ್ನು ಮಾಡಿದ್ದು ಬೃಂದ ಅನ್ನೋ ಒಂದು ವಿಷಯವನ್ನು ಅರ್ಜುನ್ ತಿಳಿದು ಇಲ್ಲಿ ರೊಚ್ಚಿಗೆದ್ದು ಇಲ್ಲಿ ಬೃಂದ ಕತೆಗೆ ತಿಲಾಂಜಲಿ ಬಿಟ್ಟು ಕಪಾಳಕ್ಕೆ ಒಂದು ಬಾರಿಸಿದ್ರೆ ಖಂಡಿತವಾಗ್ಲೂ ಕೂಡ ಸಖತ್ತಾಗಿರತ್ತೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.